ಸ್ವಾಗತ. ನಾನಿವತ್ತು ಬೆಂಡೆಕಾಯಲ್ಲಿ ಒಂದು ರುಚಿಕರವಾಗಿರುವಂಥ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರು ಇದು. ಅನ್ನದ ಜೊತೆಗೆ, ಮುದ್ದೆಗೆ, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಒರೆಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ನಾವು ಬೆಂಡೆಕಾಯಲ್ಲಿ ನೀರಿನಂಶ ಇಲ್ಲದಿರೋ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆ ಬಿಸಿಗಿಟ್ಟು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ಡ್ರೈ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋದ್ರಿಂದ ಲೋಳೆ ಅಂಶ ಬರೋದಿಲ್ಲ ಸಾಂಬಾರು. ಇಲ್ಲ ಅಂದರೆ ಬೆಂಡೆಕಾಯಿ ಅಂದ್ರೇ ಸ್ವಲ್ಪ ಲೋಳೆ ಅಂಶ ಅಲ್ವಾ, ಅದಕ್ಕೆ ಸಲುವಾಗಿ ಈ ರೀತಿ ನೀಟಾಗಿ ಸ್ವಲ್ಪ ಒಂದು 5 ರಿಂದ 6 ನಿಮಿಷದಷ್ಟು ಡ್ರೈ ಫ್ರೈ ಮಾಡ್ಕೋಬೇಕು. ಈಗ ಡ್ರೈ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಜೊತೆಗೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 6 ರಿಂದ 7 ಗುಂಟೂರು ಮೆಣಸಿನ್ಕಾಯಿ, ಒಂದು 3 ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈಗ ಇದನ್ನು ಸಾಸಿವೆ ಚಿಟಪಟ ಅಂತ ಸಿಡಿಯುವಷ್ಟು ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸಾಸಿವೆ ಸಿಡಿಯುತ್ತಲ್ಲ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಬಿಸಿ ಆದರೆ ಸಾಕು. ಜೊತೆಗೆ ಈಗ ಮಸಾಲೆ ಪದಾರ್ಥಗಳು ಏನೇನು ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಓಳು ತೆಂಗಿನಕಾಯಿ ತುರಿ, ಅಂದರೆ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ತೆಂಗಿನಕಾಯಿ ತುರಿ, 2 ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಮತ್ತು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಶುಂಠಿ, ಟೊಮೆಟೊ 2 ಮತ್ತು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಈಗ ಅದೇ ಪಾತ್ರೆನ ಬಿಸಿಗಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಜಜ್ಜಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಒಗ್ಗರಣೆ. ಈಗ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಆದಮೇಲೆ ಬೆಂಡೆಕಾಯಿನ ಹಾಕೋಬೇಕು. ಬೆಂಡೆಕಾಯಿ ಮೊದಲೇ ನಾವು ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡಿರೋದ್ರಿಂದ ಲೋಳೆ ಅಂಶ ಅಷ್ಟಿಲ್ಲ. ನೋಡಿ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ನಾವು ಡ್ರೈ ಆಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಲೋಳೆ ಅಂಶ ಬರೋದಿಲ್ಲ. ನೋಡಿ, ಈಗ ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹುಣಸೆ ರಸ ಹಾಕಬೇಕು. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ ಆ ಹುಳಿ ತೆಗೆದು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿಗೆ ನಾವು ಎಷ್ಟು ಹುಳಿ ಅಂಶ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೊತಾ ಇದ್ದೀನಿ. ಈಗ ಈ ಮಸಾಲೆಗೆ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕಬೇಕು. ನಮಗೆ ಚಪಾತಿಗೆ, ದೋಸೆಗೆ ಆದರೆ ಸ್ವಲ್ಪ ತಿಕ್ಕಾಗಿ ಬರೋದಕ್ಕೋಸ್ಕರ ನೀರು ಕಡಿಮೆ ಹಾಕಿ ಗೊಜ್ಜು ರೀತಿ ಮಾಡ್ಕೋಬೋದು. ನಾನಿಲ್ಲಿ ಅನ್ನಕ್ಕೆ ಅಥವಾ ಮುದ್ದೆಗೆ ಮಾಡಿದಾಗ ಸ್ವಲ್ಪ ನೀರು ಹಾಕಿ ಸಾಂಬಾರು ರೀತಿಲೇ ಮಾಡ್ಕೊತೀನಿ. ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ನಾನು ಈ ಹದದಲ್ಲಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅನ್ನದ ಜೊತೆಗೇ ಈ ಸಾಂಬಾರು ರೆಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಂಬಾರು ಹದಕ್ಕೆ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿಗೂ ಮಾಡ್ತಾ ಇಲ್ಲ, ತುಂಬ ತೆಳುಗೂ ಮಾಡ್ತಾ ಇಲ್ಲ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಬೇಕು. ಕುದಿ ಬಂದಮೇಲೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೆಂದರೆ, ಅದರಲ್ಲೂ ಬೆಂಡೆಕಾಯಿಗಳು ಸ್ವಲ್ಪ ಎಳೆ ಬೆಂಡೆಕಾಯಿ ತೊಗೊಂಡ್ರಂತೂ ಬಹಳ ಬೇಗ ಬೇಯ್ಕೊಳ್ಳುತ್ತೆ. ಸಾಂಬಾರು ಕೂಡ ಬೇಗನೆ ರೆಡಿ ಆಗುತ್ತಿದ್ದು. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಒಂದು ಅರ್ಧದಷ್ಟು ಬೆಂದ ಮೇಲೆ ಉಪ್ಪು ಹಾಕೋಬೇಕು. ಮೊದಲೇ ಉಪ್ಪು ಹಾಕಬಾರ್ದು. ಒಂದು ಅರ್ಧದಷ್ಟು ಬೆಂದ ಮೇಲೆ ಉಪ್ಪು ಹಾಕಿ ಈಗ ಇನ್ನೂ ಉಪ್ಪು ಹಾಕಿದ್ಮೇಲೆ ಒಂದು 3 ರಿಂದ 4 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ರುಚಿಕರವಾದ ಸಾಂಬಾರು ರೆಡಿ ಆಯಿತು. ನೋಡಿ, ಈಗ ಬೆಂಡೆಕಾಯಿಗಳು ಕೂಡ ಬೆಂದಿದೆ ಸಾಫ್ಟಾಗಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿ ಹದವಾಗಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿರುತ್ತೆ. ಈ ಸಾಂಬಾರಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು ಏನಪ್ಪ ಅಂದರೆ ಸಾಸಿವೆ. ನಾವು ಸಾಸಿವೆನ ಫ್ರೈ ಮಾಡಿ ಹಾಕ್ತೀವಲ್ಲ, ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸಾಮಾನ್ಯವಾಗಿ ಬೆಂಡೆಕಾಯಿ ಸಾಂಬಾರಿಗೆ ಈ ರೀತಿ ಸಾಸಿವೆ ಹಾಕಿ ಮೆಣಸಿನ್ಕಾಯಿನ ನಾವು ಹಾಕಿ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ, ಮಸಾಲೆ ಪುಡಿಗಳನ್ನ ಯಾವುದನ್ನು ಬಳಸ್ತೀರ ಮಾಡಿದ್ದೀವಿ. ತುಂಬ ರುಚಿಯಾಗಿರುತ್ತೆ. ಅನ್ನೋ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ಅದು ಹುಣಸೆ ರಸ ಮತ್ತು ನಾವು ಮೆಣಸಿನ್ಕಾಯಿ, ಸಾಸಿವೆ ಎಲ್ಲ ಹಾಕಿರ್ತೀವಲ್ಲ, ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗಂತೂ ಒಳ್ಳೆ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೆ, ದೋಸೆಗೆ ಮಾಡ್ಕೊಂಡಾಗ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ನೀರು ಕಡಿಮೆ ಹಾಕಿ ಗೊಜ್ಜು ಹದಕ್ಕೆ ಮಾಡೋದಂತೂ ತುಂಬ ರುಚಿಯಾಗಿರುತ್ತೆ. ನೀವು ಈ ರೀತಿ ಬೆಂಡೆಕಾಯಿ ಸಾಂಬಾರನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.